ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂತ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ ನನ್ನ ಮಗ ನನಗೆ ಟ್ಯಾಬ್ಲೆಟ್ ಕೊಡ್ತಾ ಅವನೆ. ಓಕೆ, ಇದೇನಕ್ಕೆ? ಶೀತಕ, ಕೆಮ್ಮಿಕ, ತಲೆನೋಗ? ಇದು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂತ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ತುಂಬಾ ಲೇಟಾಗಿ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ. ಕಾರಣ ಏನಂದರೆ ಸ್ಯಾಟರ್ಡೆ. ಸೊ ವಾರಕ್ಕೆಲ್ಲ ರೆಡಿ ಮಾಡಿ, ಬಟ್ಟೆ ಎಲ್ಲ ವಾಶ್ ಮಾಡಿ, ಪಾತ್ರೆ ತೊಳೆದು, ಮನೆ ಕೆಲಸ ಎಲ್ಲ ಮುಗಿಸಿ, ಪುನೀನ ಡ್ಯೂಟಿಗೆ ಕಳಿಸಿ ಲೇಟಾಗಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಹೇಗೆ ಈ ಬ್ಲಾಗ್ ಹೋಗುತ್ತೆ ಅಂತ ನೋಡೋಣ. ಹೂವು ನೋಡಿ ಫ್ರೆಂಡ್ಸ್, ಎಷ್ಟು ಕಲರ್ಫುಲ್ ಆಗಿದ್ದಾವೆ, ಎಷ್ಟು ಚೆನ್ನಾಗಿದ್ದಾವೆ ಅಂತ. ಬರೀ 20 ರೂಪಾಯಿ ಅಷ್ಟೇ, 1/4 kg ಎಷ್ಟೊಂದು ಬಂದಿದೆ ಅಂತ. ಅದಕ್ಕೆ ತಗೊಂಡು ಕಟ್ಟೋಣ ಅಂತ ಕಟ್ತಾ ಇದ್ದೀನಿ. ಏನು ಮಾಡ್ತಿದ್ಯೋ? ಹೌದಾ? ಸೊ ಪೂಜೆಗೆ ಹೂ ಕಟ್ತಾ ಇದ್ದೀನಿ ಫ್ರೆಂಡ್ಸ್. ಏನು ಗೊತ್ತಾ, ಬಿಡಿ ಹೂ ತೊಗೊಂಡು ಕಟ್ತೀನಿ ನಾನು. ಅಂದರೆ ಫ್ರೀಯಾಗಿರ್ತೀನಲ್ವ ಮನೇಲಿ, ಕೆಲಸ ಕಾರ್ಯ ಏನೂ ಇಲ್ವಲ್ಲ, ಹಾಗಾಗಿ ಕಟ್ಟೋಣ ಅಂತ ಹೇಳಿ ಅದೇ ಕಟ್ಟಿರೋ ತೊಗೊಳಕ್ಕೆ ಹೋದರೆ 50 ರೂಪಾಯಿ ಮೊಳ. ಇದು 2 ಮೊಳ ಆಗುತ್ತೆ. ಮತ್ತು ಫೋಟೋ ತುಂಬ ಚೆನ್ನಾಗಿ ಕಾಣಿಸುತ್ತೆ. ರೋಸು ಚೆನ್ನಾಗಿ ಫ್ರೆಶ್ ಆಗಿತ್ತು, ಬೆಳಗ್ಗೆ ಸ್ವಲ್ಪ ಇದಾಗ್ಬಿಟ್ಟಿದೆ ಈಗ. ಚೆನ್ನಾಗಿತ್ತಲ್ಲ ಅಂತ ಹೇಳಿ ನಾನೇ ತೊಗೊಂಡೆ. ಪ್ರತಿ ವಾರನೂ ಹಿಂಗೆ ಪೂಜೆಗೆ ನಾನೇ ತೊಗೊಂಡು ಕಟ್ತೀನಿ. ನಾವೇ ಕಟ್ಟಿದ್ರೆ ನಮ್ಗೆ ಹೆಂಗೆ ಬೇಕಾಗಿ ಕಟ್ಬೋದು, ಇನ್ನೊಂದು ಉಳಿತಾಯ ಆಗುತ್ತೆ ಅಂತ ಅಷ್ಟೇ. ಪುನಃ ಏನು ಮಾಡ್ತಿದ್ಯಾ? ನೀವು ಮಾತಾಡಿಸ್ಕೊಂಡೇ ಕೆಲಸ ಮಾಡ್ತಾ ಇರಬೇಕು. ನಾನು ಇಲ್ಲ ಅಂದರೆ ಏನು ಮಾಡ್ತಾನೆ ಅಂದರೆ ಎಲ್ಲೆಲ್ಲ ಮೋಟ್ರ್ ಮುಟ್ಟೋದು, ಅಲ್ಲಿ ಇಲ್ಲಿ ಹೋಗೋದು, ಗೇಟ್ ಹತ್ರ ಹೋಗೋದು. ಹೆಂಗೆ ಕಿರ್ಚ್ತಾ ಇದ್ದಾನೆ ನೋಡಿ ಇಲ್ಲಿ. ಚಿನ್ನಮ್ಮ ದೂತ್ರಾಯನ್ ಕುಣಿಸ್ತಾ ಇದ್ದಾನೆ ಫ್ರೆಂಡ್ಸ್. ಶನಿವಾರ ಇವತ್ತು ದೂತ್ರಾಯನ್ ಕುಣಿಸ್ತಾ ಇದ್ದಾನೆ. ಯಾವಾಗಲೂ ದೂತ್ರಾಯನ್ ಕುಣಿಸ್ತಾನೆ. ಚಿನ್ನಮ್ಮ ಹೆಂಗೆ ಕುಣಿಸಿದಾನೆ ನೋಡಿ. ಸಿಟಿಗೆ ಬಂದ್ರೂ ನಾವು ನಮ್ಮ ದೇವ್ರನ್ನ ಬಿಡಲ್ಲ, ಎಲ್ಲಿಗೆ ಹೋದ್ರೂ ನಮ್ಮ ದೇವ್ರನ್ನ ಬಿಡಲ್ಲ. ಕಿರುಚ್ತಾವನು ಹಂಗೆ. ಸೊ ಇವತ್ತು ಫುಲ್ಲು ಅಂದರೆ ಕೆಲಸ ಎಲ್ಲ ಮುಗಿಸಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಏನು ಗೊತ್ತಾ, ಪ್ರತಿದಿನ ನಿಮಗೆ ಕೆಲಸನೇ ತೋರಿಸಿದ್ರೆ ನಿಮಗೆ ಬೋರ್ ಆಗುತ್ತೆ ಅಂತ ಅಷ್ಟೇ. ಸಿಕ್ಕಾಪಟ್ಟೆ ಏನೋ ಒಂಥರ. ಇವತ್ತು ಎದ್ದಿದ್ದೆ 8:30, ಎದ್ಬಿಟ್ಟು ಅಣ್ಣಂಗೆ ಒಗ್ಗರಣೆ ಮಾಡಿಕೊಟ್ಟೆ. ಮತ್ತು ಅನ್ನ ಸಾಂಬಾರು ಮಾಡಿದೆ. ಫುಲ್ ಲೇಟಾಗಿ ಹೋದ್ರು, 11 ಗಂಟೆ 11:30 ಹೋಗಿ. ಸೊ ಹಾಗಾಗಿ ಲೇಟಾಗಿ ಅವ್ರಿಗೆಲ್ಲ ಅಡುಗೆ ಮಾಡಿಟ್ಟು ಆಮೇಲೆ ಮನೆಯಲ್ಲಿ ಕೆಲಸ ಮುಗಿಸಿ, ಪಾತ್ರೆ ತೊಳೆದು, ಬಟ್ಟೆ ಒಣಗಾಕಿ ಎಲ್ಲ ಕೆಲಸ ಮುಗಿಸಿ ಆಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು. ನೋಡೋಣ ಹೆಂಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳಿದೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವೀಡಿಯೋಸ್ ಇಷ್ಟ ಆಗ್ತಿದೆಯಾ ಫ್ರೆಂಡ್ಸ್? ಹೇಗಿದೆ ವೀಡಿಯೋಸು ಹೇಳಿ. ವೀಡಿಯೋಸ್ ಬಗ್ಗೆ ಇದೆಲ್ಲ ಸೌಂಡು ನನ್ನ ಮಗನೇ ಮಾಡ್ತಾ ಇರೋದು. ಇನ್ನೊಂದು ಚಿನ್ನಮ್ಮ ಇಲ್ಲ, ನನಗೆ ಕೇಳಿಸ್ತಿಲ್ಲ, ಸುಮ್ಮನೆ ಇರೋ. ಅದ್ಯಾರಕ್ಕೆ ಕೂಗಾಡ್ತಾ ಇದೆಯಾ? ಸೊ ಇನ್ನೊಂದು ವಿಷಯ ಏನು ಗೊತ್ತಾ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ನೋಡಿ. ನೀವು ಸೂಪರ್ ಆಗಿದೆ, ಸಕ್ಕತ್ತಾಗಿದೆ. ಇನ್ನೊಂದು ವಿಷಯ ಏನು ಗೊತ್ತಾ ಫ್ರೆಂಡ್ಸ್, ಏನು ಕೇಟ ಗೊತ್ತಿಲ್ಲ, ಸಿಕ್ಕಾಬಟ್ಟೆ ಬಿಳಿ ಕೂದಲಾಗಿದೆ, ಸಿಕ್ಕಾಬಟ್ಟೆ ಏರ್ ಫಾಲ್ ಆಗ್ತೈತೆ. ಚಿನ್ನಮ್ಮ ನಿಧಾನ ಕೂಗಾಡ. ಬೆಂಗಳೂರಿದು ಬೆಳವಾಡಿ ಅಲ್ಲ, ಬೆಳವಾಡಿ ಅನ್ಕೊಂಬಿಟ್ಟ. ಹಿಂಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾವೇ ಕೊಟ್ಟಿದ್ರೆ ಹಿಂಗೆ. ಅಪ್ಪ ಮೊಳ 50-60 ಹೇಳ್ತಾರೆ ಫ್ರೆಂಡ್ಸ್. ಬರೀ ಇಷ್ಟೇ ಉದ್ದ ಇರೋದು. ಇಷ್ಟೇ ಉದ್ದಕ್ಕೆ 50-60 ಹೇಳ್ತಾರೆ. ಅದೇ 20 ರೂಪಾಯಿಗೆ 1/4 kg. ಇದು 20 ರೂಪಾಯಿ 1/4 kg ತೊಗೊಂಡು, ಅರ್ಧ kg 30, 1/4 kg 20. ಸೊ 1/4 kg ತೊಗೊಂಡೆ ನಾನು. ಏನಕ್ಕೆ ಅರ್ಧ kg ಜಾಸ್ತಿ ಆಗುತ್ತೆ ಅಂತ ಹೇಳಿ ಆರಾಮಾಗಿ ಕಟ್ಕೊಂಡು ನಾವು ನೀಟಾಗಿ ನಮ್ಗೆ ಹೆಂಗೆ ಬೇಕು ಹಂಗೆ ದೇವ್ರಿಗೆ ಅಲಂಕಾರ ಮಾಡ್ಕೋಬೋದು ಅಂತ ಅಷ್ಟೇ. ಮತ್ತು ಬಿಳಿ ಕೂದಲಾಗ್ಬಿಟ್ಟಿದೆ ಫ್ರೆಂಡ್ಸ್, ನಿಜ ಬಿಳಿ ಕೂದಲಾಗ್ಬಿಟ್ಟು ಸಿಕ್ಕಾಬಟ್ಟೆ ಬಿಳಿ ಕೂದಲಾಗ್ಬಿಟ್ಟೈತೆ. ಮತ್ತು ಏರ್ ಫಾಲ್ ಆಗ್ತಾಯಿದೆ, ಸಿಕ್ಕಾಬಟ್ಟೆ ಏರ್ ಫಾಲ್ ಆಗ್ತಾಯಿದೆ. ಏನು ಮಾಡೋದು ಗೊತ್ತಾಗ್ತಾಯಿಲ್ಲ ನನಗೂ. ನೋಡೋಣ ಮುಂದಿನ ದಿನಗಳಲ್ಲಿ ಏರ್ ಪ್ಯಾಕ್ ಏನಾದರೂ ಮಾಡೋಣ. ಏರ್ ಪ್ಯಾಕು ಏನಾದರೂ ಮಾಡ್ಕೋಬೇಕು, ಇಲ್ಲಾಂದರೆ ಆಗಲ್ಲ ಫ್ರೆಂಡ್ಸ್. ಮುದುಕಿ ಆಗ್ಬಿಡ್ತೀನಿ ಆಮೇಲೆ ನಾನು. ಇದು ಪಕ್ಕದ ಮನೆಯವರು ಕೊಟ್ಟಿದ್ದು ರೋಸು. 1 ವಾರ ಆಯಿತು ಫ್ರೆಂಡ್ಸ್, ನಿಜ 1 ವಾರ ಆಯಿತು. ಫ್ರಿಜ್ಜಿಲ್ಲ ಏನಿಲ್ಲ, ಕವರಲ್ಲಿ ಕಟ್ಟಿಟ್ಟಿದ್ದೆ, ಒಂದು ಸ್ವಲ್ಪನೂ ಹಾಳಾಗಿಲ್ಲ ನೋಡಿ. 1 ವಾರ ಆಯಿತು ಕರೆಕ್ಟಾಗಿ. ಇವತ್ತು 8 ದಿನದಲ್ಲಿ ಕೊಟ್ಟಿದ್ದವರು.
ಹಂಗೆ ನಾನು ಮತ್ತೆ ಹುಷಾರು ಬೇರೆ ಇರಲಿಲ್ಲ, ಮತ್ತು ಮುಡ್ಕೊಳಕ್ಕೆ ಹೋಗಲ್ಲ, ನನಗೆ ಇಷ್ಟ ಆಗಲ್ಲ ಮುಡ್ಕೊಳಕ್ಕೆ. ಮಲ್ಲಿಗೆ ಹೂವು ಅದು ಉದ್ದ ಆದರೆ ಮಾತ್ರ ಮುಡ್ಕೊತೀನಿ, ಇಲ್ಲಾಂದರೆ ಇಲ್ಲ. ಫಂಕ್ಷನ್ ಆದರೆ ಮಾತ್ರ ಹೂವು ಮುಡ್ಕೊಳ್ಳೋದು ನಾನು. ಹಾಗಾಗಿ ನಾನೇನು ಮಾಡಿದೆ, ಮುಡ್ಕೊಳ್ಳಿಲ್ಲ, ಹಂಗೆ ಕಟ್ಟಿಟ್ಟಿದ್ದೆ. ಎಷ್ಟು ಚೆನ್ನಾಗೈತೆ. ಪುನಃ ಕಟ್ಟಾಯಿತು, ಹೂವು ಕಟ್ಟಿ ಒಂದೆರಡು ರೀಲ್ಸ್ ಮಾಡಿಕೊಂಡೆ. ಸೊ ಅದಕ್ಕೆ ಇಯರಿಂಗ್ಸ್ ಚೇಂಜ್ ಮಾಡ್ಕೊಂಡಿರೋದು. ಮತ್ತು ಏನು ಮೇಕಪ್ ಇಲ್ಲ, ಸುಮ್ಮನೆ ಹಂಗೆ ಫಿಲ್ಟ್ರ್ ಗೊತ್ತಲ್ಲ ನಾವು ಮೊದಲೇ, ಸೊ ಫಿಲ್ಟ್ರ್ ಹಾಕ್ಕೊಂಡು ಒಂದೆರಡು ರೀಲ್ಸ್ ಮಾಡಿಕೊಂಡೆ. ಸೊ ಈಗ ಹೂವು ಕಟ್ಟೆಲ್ಲ ಆಯಿತು, ಈಗ ಪೂಜೆ ಮಾಡಬೇಕು ಫ್ರೆಂಡ್ಸ್. ಹೋದ ವಾರ ನಾನು ನೀಟಾಗೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ, ಕಳಸ ಎಲ್ಲ ಇದು ಮಾಡಿಬಿಟ್ಟಿದ್ದೆ, ಶ್ರಾವಣಿಸಿ ನೀಟಾಗಿ ಇದು ಮಾಡಿದ್ದೆ. ಇಲ್ಲಿ ವಿಳೆದೆಲ್ಲ ಸಿಗಲ್ಲ ಫ್ರೆಂಡ್ಸ್ ನೀಟಾಗಿ, ಹಂಗಾಗಿ ಅದು ಹಣ್ಣಾಗೋವರೆಗೂ, ಎಲೆ ಹಣ್ಣಾಗೋವರೆಗೂ ಅದೇ ಕಳಸನ ಇದು ಮಾಡ್ಕೊಳ್ಳೋಣ ಅಂತೇಳಿ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಸುಮ್ಮನೆ ಕ್ಲೀನ್ ಮಾಡಿಕೊಂಡು ಹೂವು ಎಲ್ಲ ತೆಗೆದು ಹೂವು ಮುಡಿಸಿ ಮತ್ತು ಗಂಧ ಎಲ್ಲ ಇಟ್ಕೊಂಡು ಪೂಜೆ ಮಾಡ್ತೀನಿ ಅಷ್ಟೇ. ದೇವ್ರ ಸಾಮಾನೆಲ್ಲ ತೊಳೆದಿದ್ದೆ, ಹಂಗಾಗಿ ಇವಾಗೇನು ದೇವ್ರ ಸಾಮಾನೆಲ್ಲ ಏನು ತೊಳೆಯೋಕೆ ಹೋಗಲ್ಲ. ಅಂದರೆ ಒಂದು ತೊಳೆದ್ರೆ ಮತ್ತೆ ಈಗ ಕಳಸನ ಶ್ರಾವಣಿಸ್ಬೇಕಾಗುತ್ತೆ, ಅದಕ್ಕೋಸ್ಕರ ಅಷ್ಟೇ. ಪುನರು ಬೇರೆ ಮಲಗಿದ್ದಾನೆ, ಇನ್ನು 15 ದಿನಕ್ಕೊಂದ್ಸಲ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡಿಬಿಟ್ಟಿನಿ. ಜಿರಳೆ ಫ್ರೆಂಡ್ಸ್, ಬೆಂಗಳೂರಲ್ಲಿ ಜಿರಳೆ, ಎಲ್ಲಿ ನೋಡಿದ್ರು ಜಿರಳೆ, ಏನು ಮಾಡೋದು. ದೇವ್ರ ಸಾಮಾನೆಲ್ಲ ಫ್ರೆಶ್ಶಾಗೇ ಇತ್ತು, ಸೊ ತೊಳೆದಿರೋ ಥರನೇ ಇತ್ತು, ಹಂಗಾಗಿ ಏನೋ ಗಲೀಜಾಗಿಲ್ವಲ್ಲ ಅಂತ ಹೇಳಿ ನಾನು ಸುಮ್ಮನೆ ಆದೆ. ಕಳಸನ ಶ್ರಾವಣಿಸಿ ಬೇರೆದನ್ನ ಇದು ಮಾಡಿದ್ರೆ ಮತ್ತೆ ಈಗ ಎಲೆ ಸಿಗೋದು ತುಂಬಾ ಕಷ್ಟ. ಇಲ್ಲಿ ಮೇನ್ ರೋಡ್ಗೆ ಹೋಗಬೇಕು, ಅದು ಮಧ್ಯಾಹ್ನ ಟೈಮಲ್ಲೆಲ್ಲ ಕ್ಲೋಸ್ ಆಗಿಬಿಟ್ಟಿರುತ್ತೆ, ಸಿಗೋದು ಇಲ್ಲ, ತುಂಬ ಕಾಸ್ಟ್ಲಿ. ಮತ್ತು ಚೆನ್ನಾಗಿತ್ತು, ಫ್ರೆಶ್ ಆಗಿತ್ತಲ್ಲ ಅಂತ ಅಂದ್ಕೊಂಡು ಅದನ್ನೇ ಇದು ಮಾಡ್ಕೊತಾ ಇದ್ದೀನಿ ಅಷ್ಟೇ. ಈ ವಾರ ಮತ್ತೆ ಮಾಡಲಿಲ್ಲ ಅಂದರೆ ನೆಕ್ಸ್ಟ್ ವಾರ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಪಾತ್ರೆ ಸಾಮಾನೆಲ್ಲ ಅಂದರೆ ದೇವರ ಸಾಮಾನೆಲ್ಲ ತೊಳೆದು ಮತ್ತು ಮೊದಲಿಂದ ಕ್ಲೀನಾಗಿ ಇದು ಮಾಡ್ತೀನಿ. ಈ ವಾರ ಮಾಡಿದ್ರೆ ನೆಕ್ಸ್ಟ್ ವಾರ ಮಾಡಲ್ಲ, ಈ ಥರ ಮಾಡ್ಕೋತಾ ಇದ್ದೀನಿ. ಏಕೆಂದರೆ ಪುನರ್ವು ಮಲಗಿರ್ತಾನೆ, ಅವನನ್ನು ಬಿಟ್ಟು ನಾನು ಹೊರಗಡೆ ಹೋಗೋದು ಕಷ್ಟ, ಯಾಕೆಂದರೆ ಅವನು ಅಳ್ತಾನೆ. ಆಮೇಲೆ ಮಧ್ಯದಲ್ಲಿ ಎಚ್ಚರಿಕೆ ಆದರೆ ಅವನಿಗೆ ತುಂಬ ಓಡಾಡ್ತಾನೆ ಅಂತ ನಾನು ಎಲ್ಲೂ ಹೋಗೋದಿಲ್ಲ ಅವನನ್ನು ಬಿಟ್ಟು. ಸರಿ, ಒಂದು ಆಪಲ್ ಇಟ್ಟು ಪೂಜೆ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಏನಾದರೂ ಇಡ್ಬೋದು, ಅದು ನಮ್ಮ ಭಕ್ತಿ. ಆಪಲ್ ಇತ್ತು ಮನೇಲಿ, ಹಾಗಾಗಿ ಆಪಲ್ನೇ ಇಟ್ಟಿದ್ದೀನಿ. ವಾರ ಅಂದರೆ ಒಂದು ಪಾಸಿಟಿವ್ ವೈಬ್ ಅಂತಲೇ ಹೇಳ್ಬೋದು. ಫೈನಲಿ ಪೂಜೆ ಕೂಡ ಆಯಿತು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ನಮ್ಮ ಪುಟ್ಟ ದೇವ್ರ ಮನೆ. ಸಿಂಪಲ್ಲಾಗಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ, ಎಲ್ಲೂ ಜಾಗ ಇರಲಿಲ್ಲ, ಸೊ ಹಾಗಾಗಿ ಕಿಟಕಿಲೇ ವಾಸ್ತು ಸರಿ ಹೋಗುತ್ತೆ ಅಂತೇಳಿ ಅಲ್ಲೇ ಕಿಟಕಿಲೇ ಇಟ್ಕೊಂಡಿದ್ದೀವಿ. ಚೆನ್ನಾಗಿ ಇದೆ ಕೂಡ, ಸ್ಪೇಸು ತುಂಬಾ ಚೆನ್ನಾಗಿದೆ, ನನಗೆ ಇಟ್ಕೊಳ್ಳೋಕ್ಕೆ ಕಂಫರ್ಟಬಲ್ ಅಂತ ಕುತ್ಕೊಂಡೆ. ನೋಡಿದ್ವಿ ದೀಪದ ಎಣ್ಣೆ ಎಲ್ಲ ಸೋರ್ಬಿಟ್ಟಿದೆ. ಫಸ್ಟ್ ಟೈಮ್ ಸೋರಿಸಿದ್ದೆ ಆಲೋಗ್ಸೋ ದಿನ, ಮತ್ತು ಇವತ್ತು ಸೋರಿದೆ. ಸೊ ಬೇಜಾರಾಗ್ತಿದೆ ಫ್ರೆಂಡ್ಸ್, ವೀಡಿಯೋದಲ್ಲೆಲ್ಲ ಹಂಗೆ ಕಾಣುತ್ತೆ, ಒರೆಸಿದೆ ಅದನ್ನಾದರೂ ಹೋಗಲಿಲ್ಲ. ಪೂಜೆ ಮುಗಿಸಿ ಸ್ವಲ್ಪ ಲೈವ್ ಮಾಡಿ ಊಟ ಮಾಡೋಣ ಅಂತ ಬಂದೆ. ನೋಡಿದ್ರೆ ಅನ್ನನೇ ಸ್ವಲ್ಪ ಇದೆ, ಅದಕ್ಕೆ ಅನ್ನ ಕುಕ್ಕರ್ ಇಟ್ಟಿದ್ದೀನಿ ಪುನರ್ವುಗೆ, ಇದ್ಮೇಲೆ ಊಟ ಮಾಡ್ಸೋಕ್ಕೆ ಅಂತ ಇದೆ. ಏನು ಸಾರು ಅಂತ ಕೇಳಬೇಡಿ, ತೋರಿಸ್ತೀನಿ. ಇದು ಮೊಳಕೆ ಕಾಳು, ಕಡಲೆಕಾಳು, ಬಟಾಣಿ ಕಾಳು, ಮೊಳಕೆ ಹುಳಿ ಕಾಳು ಸಾಂಬಾರು ಫ್ರೆಂಡ್ಸ್. ಇದು ಪೆಪ್ಪರು ಮತ್ತು ಬನಾನಾ ಚಿಪ್ಸು ರಾತ್ರಿ ತೊಗೊಂಬಂದಿದ್ದಾರೆ ಪುನಿ, ಸೂಪರಾಗಿದೆ. ಇದು ಸೌತೆಕಾಯಿ, ಇದು ಮಾವಿನ ಹಣ್ಣು. ಎಷ್ಟು ಡಿಫ್ರೆನ್ಸ್ ಐಟಮ್ ತೊಗೊಂಡಿದ್ದೀನಿ ನೋಡಿ, ಸ್ವಲ್ಪನೇ. ಅನ್ನ ಸ್ವಲ್ಪ ಇದೆ, ಹಾಗಾಗಿ ನಾನು ಊಟ ಮಾಡ್ಕೊಳ್ಳೋಣ, ಪುನರ್ವೋಗಿಡೋಣ ಅಂತೇಳಿ ಇಟ್ಟಿದ್ದೀನಿ. ವಿಷಲು ಕೂಗೇ ಬಿಡ್ತು ಫ್ರೆಂಡ್ಸ್. 5 ನಿಮಿಷ, ಸ್ವಲ್ಪ ಒಂದು ಅರ್ಧ ಲೋಟ ಇಟ್ಟಿದ್ದೆ ಅಷ್ಟೇ. ಮಾತ್ರ ಸಖತ್ತಾಗಿದೆ, ಟೇಸ್ಟ್ ಅಂತೂ ಸೂಪರಾಗಿತ್ತು, ಅಲ್ಟಿಮೇಟ್. ಒಂಥರ ಉಪ್ಪು, ಒಂಥರ ಪೆಪ್ಪರು, ಖಾರ ಏನು ಹೇಳೋಕ್ಕಾಗ್ತಾಯಿಲ್ಲ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿದೆ ಚಿಪ್ಸು. ನಾನು ತಿಂದಿರಲಿಲ್ಲ, ಗಂಟ್ಲು ನೋವು ಅಂತ, ಮತ್ತು ಜ್ವರ ಬಂದಿತ್ತಲ್ಲ, ತಿಂದಿರಲಿಲ್ಲ. ಇವಾಗಲೇ ಹಾಕ್ಕೊಂಡೆ, ಅನ್ನ ಸ್ವಲ್ಪ ಐತಲ್ಲ ಅಂತ. ಟೇಸ್ಟ್ ಮಾತ್ರ ಸಖತ್ತಾಗಿದೆ. ಸಾಂಬಾರು ಚೆನ್ನಾಗಿದೆ ಫ್ರೆಂಡ್ಸ್. ಸೂಪರ್. ಸೌತೆಕಾಯಿನ ತೊಳೆದು ಹಂಗೆ ಇಟ್ಕೊಂಡಿದ್ದು, ಸಣ್ಣದು ಚೆನ್ನಾಗಿದೆ. ನಾನು ಕೂತು ಸಾಕಾಯ್ತು. ಇವತ್ತು ಮಲ್ಕೊಳ್ಳೋಕ್ಕೆ ಮನಸ್ಸಾಗ್ತಾಯಿಲ್ಲ, ಅಂದರೆ ನಿದ್ದೆ ಬರ್ತಿದೆ, ಆದರೂ ಏನು ವೀಡಿಯೋ ಮಾಡೋದು, ಏನು ಕಂಟೆಂಟ್ ಮಾಡೋದು ಅಂತ ತಲೆ ಕೆಡಿಸ್ಕೊಂಡು ಕೂತಿದ್ದೆ. ಸೊ ಇವಾಗ ಪುನರ್ ಎಬ್ಬರಿಸ್ತೀನಿ. ಒಂದು ಸೆಲ್ಫಿ ಸ್ಟಿಕ್ಕು, ಟ್ರೈಪೋಡ್ ಅಲ್ಲಿ ಬಿಟ್ಟು ಬಂದಿದ್ದೀನಲ್ಲ, ಒಂದು ಸೆಲ್ಫಿ ಸ್ಟಿಕ್ ತರೋಣ ಅಂತ ಹೇಳಿ. ಅಂದರೆ ನನಗೆ ವೀಡಿಯೋ ಮಾಡ್ಕೊಳ್ಳೋಕೆ ತುಂಬಾ ಕಷ್ಟ ಆಗ್ತಾಯಿದೆ, ಎಲ್ಲಿ ಇಟ್ಕೊಳ್ಳೋದು, ತಲೆಯೇ ನೋವ್ತಾ ಇದೆ. ಹಂಗಾಗಿ ಒಂದು ಸೆಲ್ಫಿ ಸ್ಟಿಕ್ ತರೋಣ, ಪುನರ್ವನ್ನ ಎಬ್ಬರಿಸ್ಬಿಟ್ಟು ಅವ್ನು ಊಟ ಮಾಡಿಸಿ ಆಮೇಲೆ ಕರ್ಕೊಂಡು ಹೋಗ್ತೀನಿ. ಗೊತ್ತಿಲ್ಲ ನನಗೂ ಏರಿಯಾ ಅಷ್ಟು ಹೊಸ್ತು, ನೋಡೋಣ ಹೆಂಗೆ ಹೋಗ್ತೀನಿ ಅಂತ.
ಸೊ ಅವನು ನೆಬ್ರಿಸೋಕ್ಕೂ ಮುಂಚೆ ಬಟ್ಟೆ ಎಲ್ಲ ಎತ್ತಿಟ್ಬಿಡೋಣ, ಯಾಕಂದರೆ ಮಳೆ ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಜಸ್ಟು ಇವಾಗ ಬಿಸಿಲಿರುತ್ತೆ ಮತ್ತಲ್ಲೇ ಮೋಡ ಆಗಿರುತ್ತೆ. ಆಮೇಲೆ ಯಾಕೆ ಯೂನಿಫಾರ್ಮ್ ಎಲ್ಲ ಇದ್ದಾವಲ್ಲ ಅಂತೇಳಿ ಎತ್ತಿಡೋಣ ಅಂತೇಳಿ ಬಟ್ಟೆ ಎತ್ಕೊಬರೋಣ ಅಂತ ಹೋದೆ. ಅವನು ನೆಬ್ರಿಸಿ ಅವನು ಸಮಾಧಾನ ಮಾಡೋದೇ ಇರೋದೀಗ. ಅಂದರೆ ಅವನು 5 ಗಂಟೆಗೆ ಎದ್ದೊಳ್ತಾನಲ್ವ, ಇನ್ನು ಇವಾಗ 4 ಗಂಟೆ. ಸೊ ಎದ್ದು ಅವನನ್ನು ರೆಡಿ ಮಾಡೋ ಅಷ್ಟರೊಳಗೆ ಸಾಕಾಗೋಗುತ್ತೆ. ಅವನನ್ನು ಮಾಮೂಲಿ ಮೂಡಿಗೆ ತರೋಕ್ಕೆ ಸ್ವಲ್ಪ ಕಷ್ಟ, ನಿದ್ದೆ ಮೂಡಲ್ಲಿ ಇರ್ತಾನೆ. ನೋಡೋಣ ಇವತ್ತು ಸ್ವಲ್ಪ ಸ್ಟ್ರಿಕ್ ತರೋಣ ಅಂತ ಅಂದ್ಕೊಂಡಿದ್ದೀನಿ. ಹಂಗೆ ಪಾರ್ಕಿಗೆ ಕರ್ಕೊಂಡೋಗಿ, ನನಗೆ ಬೇರೆ ರೋಡ್ ಗೊತ್ತಿಲ್ಲ, ಪಾರ್ಕ್ ರೋಡ್ ಒಂದೇ ಗೊತ್ತು. ಅಲ್ಲಿ ಇದೆಯಾ ಯಾವ್ದಾದ್ರು ಮೊಬೈಲ್ ಅಂಗಡಿಗಳಂತ ವಿಚಾರಿಸ್ಬೇಕು. ಅವನು ಕರ್ಕೊಂಡು ಹೋಗೋಣ, ಹಂಗೆ ಅವನಿಗೂ ಫ್ರೆಶ್ ಆಗುತ್ತೆ. ಆಮೇಲೆ ಒಂದು ವಾರದ ಮೇಲೆ ಆಗೋಯ್ತು ಪಾರ್ಕಿಗೆ ಹೋಗಿ, ಅವನಿಗೂ ಬೇಜಾರಾಗ್ತಾ ಇರುತ್ತೆ. ಇವತ್ತು 6 ಗಂಟೆವರೆಗೂ ಮಲಗಿ ಮತ್ತೆ 1 ಗಂಟೆ ರಾತ್ರಿ ಮಲಗ್ತಾನೆ. ಸೊ ಹಾಗಾಗಿ ಅವನ ಟೈಮು ಕೂಡ ಚೆನ್ನಾಗಿ ಸ್ಪೆಂಡ್ ಆಗುತ್ತೆ, ಬರೀ ಮಲಗೋದ್ರಲ್ಲೇ ಕಳೀತಾನೆ ಅಂತ ಅಂದ್ಕೊಂಡು ಹೊರಟಿದ್ದೀನಿ. ನೋಡಬೇಕು ಏನಾಗುತ್ತೆ ಅಂತ. ದೇವ್ರನ್ನ ಹೆಬ್ರಿಸಿ ಒಳಿಸಿದ್ದಾಯಿತು ಫ್ರೆಂಡ್ಸ್. ನೋಡಿ, ಊಟ ಮಾಡಿಸಿ ಇಷ್ಟ ತನಕ ಆಗೋಯ್ತು. 3/4 ಅವರ್ ಅವನು ಸಮಾಧಾನ ಮಾಡೋದೇ ಆಗೋಯ್ತು. ಹೊಡ್ತಾ ಇದ್ದೀವಿ. ಎಲ್ಲಿಗೆ ಅಂತ ಗೊತ್ತಿಲ್ಲ. ಪಾರ್ಕಿಗೆ ಹೋಗೋದಕ್ಕಂದ ನೋಡೋಣ, ಪಾರ್ಕಿಗೆ ಹೋಗ್ತಾ ಹಂಗೆ ಸೆಲ್ಫಿ ಸ್ಟಿಕ್ ತಗೊಬರೋಣ ಅಂತ. ಹಬ್ಬ ಮಾಡೋಕ್ಕೆ ಆಯ್ತು, ಪೂಜೆಲಿ ತಂದ್ರೆ ಆಯಿತು ಬಾ. ಅಲ್ಲಿ ಹಿಂದೆಗಡೆ ಅಷ್ಟು ದೊಡ್ಡ ಹೂವಿನಾರ ಹಾಕಿದಾರಲ್ಲ, ಅದಕ್ಕೆ ನಾವು ಅದನ್ನ ಹಾಕೋಣ ನಮ್ಮ ಕಾರಿಗೆ ಅಂತ ಹೇಳ್ತಿದ್ದಾನೆ. ಆಯ್ತು ಪೂಜೆಗೆ ತರೋಣ ಬಿಡು ಕಂದ ಬಂಗಾರಿ. ಆಯ್ತು ಪೂಜೆಗೆ ತರೋಣ ಆಯಿತಾ ಬಂಗಾರಿ? ಬಂಗಾರ, ಪಾರ್ಕಲ್ಲಿ ಏನೇನು ಆಟ ಆಡ್ತೀಯಾ? ಎಲ್ಲ ಆಟ ಆಡ್ತೀಯಾ? ಏನೇನು ಆಟ ಆಡ್ತೀಯಾ? ಹಾಂ, ಬಾರ್ದು ಬಂಗಾರಿ, ಚಿನ್ನಮ್ಮ ಓಡೋಗ್ಬಾರ್ದು, ಪುನರ್ ವೆಹಿಕಲ್ ಬರುತ್ತೆ. ಹಾಂ, ಸುಸ್ತಾದ್ರೆ ಏನು ಮಾಡೋದು? ಏನಮ್ಮ? ಹಾಂ, ಯಾರು ಹುಡುಗರು ಏನಂತ ಹೇಳ್ಕೊಟ್ಟು ಹೋಗ್ತಿದ್ದಾರೆ? ಮರ ಕಡಿಬೇಡ್ರಿ, ನೀರು ವೇಸ್ಟ್ ಮಾಡಬೇಡ್ರಿ, ಆಮೇಲೆ ಅಂತ ಹೇಳ್ಕೊಂಡು ಹೋಗ್ತಿದ್ದಾರಾ? ಎನ್ವೈರ್ನಮೆಂಟ್ ಡೇ ದಿನ ಸೇವ್ ವಾಟರ್ ಸೇವ್ ಟ್ರೀ ಅಂತ ಹೇಳಿ ಕೂಗ್ಕೊಂಡು ಹೋಗ್ತಿದ್ರು ಮಕ್ಕಳು. ಅದನ್ನ ಎಷ್ಟು ನೆನ್ಪಿಟ್ಕೊಂಡಿದ್ದಾನೆ ನೋಡಿ ನನ್ನ ಮಗ, ಎಷ್ಟು ಚೆನ್ನಾಗಿ ಹೇಳ್ತಾವನೆ. ಗ್ರೀನ್ ಮೇಲೆ ಆಡ್ತೀಯಾ? ಬಾ. ಸೊ ಎಲ್ಲ ಆಟ ಆಡ್ತಾ ಇದ್ದಾರೆ ಫ್ರೆಂಡ್ಸ್. ನಾವು ಬಂದ್ವಿ ಈಗ. ಚೆನ್ನಾಗಿದೆ ಪಾರ್ಕಿದು. ಪಾರ್ಕಿಗೆ ಬಂದು ಚಿನ್ನಮ್ಮ ಯಾವ ಆಟ ಆಡ್ತೀಯಾ? ನಿಧಾನ, ಓಕೆ. ಹಾಂ, ಕುತ್ಕೊಂಡ್ಯಾರು, ಕುತ್ಕೋ ಬಾ ಬೇಗ. ಅಕ್ಕರ್ ನೋಡಲ್ಲ, ಅಕ್ಕರ್ಗಿದ್ದಾರೆ, ಬೇಗ ಬಾ. ಹೋಗು, ನಿಧಾನ, ಮುಂದೆ ನೋಡ್ಕೊಂಡತ್ತು, ನಿಧಾನ ಬಾ, ನಿಧಾನ. ಓ ಬಾ, ಏನಾಗಲ್ಲ, ಅವ್ರ ಹಿಂದೆ ಕುತ್ಕೋ, ಅವರೆಲ್ಲ ಆಡ್ತಾರೆ, ಬಾ ಬಾ ಬೇಗ. ಅಷ್ಟೇ ಅಪ್ಪ, ಅಷ್ಟೇ. ವಾ, ಚಿನ್ನಮ್ಮ ಅವ್ರು ಹೆಂಗೆ ಆಡ್ತವ್ರು ನೋಡಲಿ, ಹೆಂಗೆ ಆಡ್ತವ್ರೆ. ಅಯ್ಯಪ್ಪ, ಚಿನ್ನಮ್ಮ ಯಾಕೆ? ತಡ್ರಿ 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 ತಡ್ರಿ. ಏನಮ್ಮ? ಅಯ್ಯೋ ಅಯ್ಯೋ, ಏ ಚಿನ್ನಮ್ಮ ಹಂಗೆಲ್ಲ ಆಡಬಾರ್ದು, ಓದೇ ಬಿಡ್ತೀನಿ. ಇಲ್ಲ ಫ್ರೆಂಡ್ಸ್, ನನ್ನ ಮಗುಗೆ ಚಿನ್ನಮ್ಮ ಹೋಗೋದು ಬೇಡವಾ? ಯಾಕೆ? ಇಲ್ಲೇ ಇರೋದಾ? ಇಲ್ಲೇ ಇರೋದಾ? ಸ್ವಲ್ಪ ನೋಡ್ದಲ್ಲ, ಆಟ ಆಡ್ದಲ್ಲ, ಸಂಜೆ ಆಯಿತು, ಹೋಗೋಣ ಮನೆಗೆ. ಹಾಂ, ಬೆಳಕಿದ್ರೆ ಮನೆಗೆ ಹೋಗೋಷ್ಟು ಕತ್ಲೆ ಆಗುತ್ತೆ. ಹೋಗೋಣ ಹೋಗೋಣ. ಬೂರಕ್ಕೆ ಮನಸ್ಸೇ ಇಲ್ಲ ಫ್ರೆಂಡ್ಸ್ ನನ್ನ ಮಗನಿಗೆ. ಪಾರ್ಕ್ ನೋಡ್ಬಿಟ್ಟು ಎಷ್ಟು ಸಕ್ಕತ್ತಾಗಿದೆ ಗೊತ್ತಾ ಮಾತ್ರ. ಪಾರ್ಕು ಸೂಪರಾಗೈತೆ. ಇಲ್ಲೆಲ್ಲ ಲೇಡೀಸ್ದು, ದೊಡ್ಡವ್ರದ್ದು, ಮಕ್ಳದು ಎಲ್ಲ ತುಂಬ ಚೆನ್ನಾಗೈತೆ. ಇಲ್ಲಿ ಫುಲ್ಲು ಮಕ್ಳುಗಳು ಆಟ ಆಡ್ತಾ ಇದ್ದಾರೆ. ಫುಲ್ಲು ಗ್ರೌಂಡು ಸಕ್ಕತ್ತಾಗಿದೆ ಫ್ರೆಂಡ್ಸ್ ಮಾತ್ರ. ನೋಡಿ ಸಕ್ಕತ್ತಾಗೈತೆ.
ದೊಡ್ಡ ಪಾರ್ಕ್ ಫ್ರೆಂಡ್ಸ್ ಇದು. ಹೋದಾಗೆಲ್ಲ ಜ್ಯೂಸ್ ಕೊಡಿಸ್ಬೇಕಾ ನಿನಗೆ? ನಿಧಾನ ಕುಡಿ. ಚೆನ್ನಾಗಿತ್ತಾ? ಸೂಪರ್ ಆಗಿತ್ತಾ? ಹೋಗಿದ್ದೇ ಒಂದು ಫ್ರೆಂಡ್ಸ್, ಆಗಿದ್ದೇ ಒಂದು. ಎಂದ್ಲು ಮಾಡಿರಿ ಕುಡಿಬಾರ್ದಾ? ಪರವಾಗಿಲ್ಲ, ನೀನು ನನ್ನ ಮಗ ತಾನೇ, ನಾನು ಕುಡಿತೀನಿ, ಪರವಾಗಿಲ್ಲ. ಅಯ್ಯೋ 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 ದೌರಾಜ. ಹುಡುಕಿ ಸಾಕಾಗೋಯ್ತು, ಸಿಗಲಿಲ್ಲ. ಕೊನೆಗೆ ತರಕಾರಿ ತಗೊಂಡು ಬಂದ್ವಿ. ತರಕಾರಿ ತಗೊಂಡು ಪಾರ್ಕಲ್ಲಿ ಆಟ ಆಡ್ಕೊಂಡು ಬಂದ್ವಿ ಅಲ್ವೇನ ಚಿನ್ನ? ಏನು ಮಾಡ್ಕೊಂಬಂದು? ಏನು ಆಟ ಆಡಿದೆ? ಅಪ್ಪನ ಆಟ ಆಡ್ದ? ಯಾವ್ಯಾವ ಆಟ ಆಡಿದೆ? ಏನೇನಿತ್ತು ಬಂಗಾರಿಯಲ್ಲಿ? ಏನೇನಿತ್ತು ಬಂಗಾರ? ಏನಿತ್ತು? ಕ್ರಿಕೆಟ್ ಆಡ್ತಿದ್ರು. ಆಮೇಲೆ ಉಯ್ಯಾಲೆ ಆಡ್ತಿದ್ರು. ಆಮೇಲೆ ಜಾರಬಂಡಿ ಆಡ್ತಿದ್ರು. ಹಂಗೆ ತಿಂತೀಯಾ? ಕಟ್ ಮಾಡಿಕೊಡೋಣ. ಸೊ ಟ್ರೈಪಾಡ್ ಅಂತೂ ಸಿಗಲಿಲ್ಲ. ಇವತ್ತಿನ ದಿನ ಅಂತೂ ಚೆನ್ನಾಗಿ ಸ್ಪೆಂಡ್ ಮಾಡಿದ್ವು. ಹಂಗೆ ನೀರು ಬಿಟ್ಟಿದ್ರು, ಅಂದರೆ ಕಾವೇರಿ ವಾಟ್ರ್ ಸಪ್ರೇಟ್ ಬರುತ್ತಲ್ಲ ಅದು. ಸೊ ಅದನ್ನು ತೊಳೆದಿಟ್ಕೊಳ್ಳೋಣ ಅಂತ ಹೇಳಿ ಸಂಜೆ ಟೈಮ್ ಇಟ್ಕೋತೀನಿ ನಾನು. ಬೆಳಗ್ಗೆನೇ ಬಿಡ್ತಾರೆ, ಬಟ್ ಬೆಳಗ್ಗೆಯಿಂದ ಸಂಜೆವರೆಗೂ ಬರ್ತಾನೆ ಇರುತ್ತೆ. ಇಷ್ಟು ಚಿಕ್ಕ ಗುಂಡಿ ಯೂಸ್ ಮಾಡ್ತೀನಿ, ಅಂದರೆ ಗುಂಡಿ ಹಂಡೆ ಏನಂತಾರೋ ಅದು. ಅಷ್ಟು ಚಿಕ್ಕದು ಒಂದು ಪ್ಲಾಸ್ಟಿಕ್ ಬಿನ್ಗೆನ ಯೂಸ್ ಮಾಡ್ತೀನಿ. ಅಂದರೆ ಅದಕ್ಕೆ ಇಟ್ಟಿರ್ತೀನಿ ಅಷ್ಟೇ, ಅದೇನು ನನಗೆ ಯೂಸ್ ಆಗೋಲ್ಲ. ಸುಮ್ಮನೆ ಇರಲಿ, ಅಕಸ್ಮಾತ್ ಒಂದಿನ 2 ದಿನ ಎಕ್ಸ್ಟ್ರಾ ಆದರೆ ಅದರಲ್ಲಿ ಯೂಸ್ ಮಾಡ್ಕೋಬೋದಲ್ಲ ಅಂತೇಳಿ ಅದರಲ್ಲಿ ಇದು ಮಾಡ್ಕೊಡ್ತೀನಿ. ಇದು ಒಂದಿನಕ್ಕೆ ಕರೆಕ್ಟ್ ಆಗುತ್ತೆ ನನಗೆ. ಒಂದಿನ ಬಿಟ್ಟು ಒಂದಿನ ಬಿಡ್ತಾರೆ. ಇನ್ನೇನು ಬಿಡೋ ಟೈಮಲ್ಲಿ ನೀರು ಖಾಲಿ ಆಗುತ್ತೆ ಕರೆಕ್ಟಾಗಿ. ಈ ಚೆನ್ನಾಗಿದೆ ಒಳ್ಳೆ ಪುಟ್ಟದಾಗಿ ಪುಟ್ಟ ಅಡುಗೆ ಮಾಡಿಕೊಂಡು ಪುಟ್ಟದಾಗಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿದೆ, ಒಳ್ಳೆ ಒಂಥರ ಖುಷಿ ಅಂತ ಅನ್ಸುತ್ತೆ ಅದನ್ನೆಲ್ಲ ನೋಡಿದ್ರೆ. ಸೊ ತೊಳೆದಿಟ್ಕೊಳ್ಳೋಣ ಅಂತೇಳಿ ತೊಳೆದಿಟ್ಕೊತಾ ಇದ್ದೆ. ಈ ಕಡೆ ಬರುತ್ತೆ ನಲ್ಲಿ ನಾರ್ಮಲ್ನಲ್ಲಿ ನೀರು ಬರುತ್ತೆ, ಆ ಕಡೆ ಕಾವೇರಿ ವಾಟ್ರು ಬರುತ್ತೆ. ಇವಾಗ ನನ್ನ ಮಗನೂ ಕೂಡ ಆಟ ಆಡ್ತಾವನೆ. ಎಲ್ಲಿಗೆ ಹೇಳು? ಬಾಯ್ಲಿ ಅವ್ರು ಹೇಳಿದ್ ಬನ್ನೇರ್ಘಟ್ಟ ಮಗ್ನ. ಇಷ್ಟೊಂದಾಗ ಬನ್ನೇರ್ಘಟ್ಟಕ್ಕೆ ಹೋಗೋಕ್ಕಾಗುತ್ತಾ? ಝೂಗೆ ಹೋಗೋಕ್ಕಾಗುತ್ತಾ ಇಷ್ಟ ತನಕ? ಟೈಮ್ ನೋಡೋದು ಸಂಜೆ ಆಗೈತೆ, 6 ಗಂಟೆ ಆಗೈತೆ. ಎಲ್ಲಿ ಪಕ್ಕತ್ತವಿದಾವೆ? ಈಗ ಯಾಕೆ ಗೆಲಕ್ಕೆ ಬಂತು ನಿನಗೆ? ಫ್ರೆಂಡ್ಸ್ ಏನು ಗೊತ್ತಾ, ಇವ್ರ ಪಪ್ಪ ಏನೇನೋ ಊದ್ಬಿಡ್ತಾರೆ ಕುತ್ಕೊಂಡಾಗ, ಹಂಗೆ ಹೋಗೋಣ ಮಗನೆ, ಇಲ್ಲಿಗೆ ಹೋಗೋಣ ಮಗನೆ ಅಂತ. ಈಗ ಅವ್ನು ಬನ್ನೇರ್ಘಟ್ಟಕ್ಕೆ ಹೋಗೋಣ ನಡಿ ಅಂತ ಕೂತಿದ್ದಾನೆ. ಅಂದರೆ ಅವರು ನೆಕ್ಸ್ಟ್ ವೀಕ್ ಹೋಗೋಣ ಝೂಗೆ, ಅಲ್ಲಿ ಆನೆ ಇರುತ್ತೆ, ಅದು ಇರುತ್ತೆ, ಇದಿರುತ್ತೆ ಅಂತ ಎಲ್ಲ ಹೇಳಿದರು. ಈಗ ನನ್ನ ಮಗ ಜ್ಞಾನ ಮಾಡ್ಕೊಂಡು ನಡಿ ಹೋಗೋಣ ಇವತ್ತು ಅಂತ ಕೂತಿದ್ದೆ. ಬೆಳಗ್ಗೆನೂ ಪಪ್ಪ ಹಂಗೆ ಹೇಳ್ತಾ ಇತ್ತು, ಅದಕ್ಕೆ ಇಲ್ಲ ಮಗನೆ ನಾಳೆ ಹೋಗೋಣ ಹಂಗೆ ಹಿಂಗೆ ಅಂತ ಹೇಳಿ ಪೂಸಿ ಮಾಡಿಬಿಟ್ಟು ಹೋಯ್ದ್ರು ಅಪ್ಪ. ಈಗ ಜ್ಞಾನ ಬಂದ್ಬಿಟ್ಟಿತ್ತೆ. ಎಲ್ಲಿಗವ? ಸೈಕಲ್ ಮಾಡ್ಕೊಂಡು ಏನು ಮಾಡ್ಕೊಂಡು? ಅಮ್ಮ ಸೈಕಲ್ ಒಂದು ತಂದೆ ಹೋಗಿ ಬರುವಂತೆ. ಒಂದು ಸೈಕಲ್ ತಂದೆ ಒಂದು ಹೋಗ್ಬೇಕಂತೆ. ಯಾರು ಹೇಳಿದ್ದು? ಗೌರಕ್ಕ. ಗೌರಕ್ಕ ಬೆಳವಡಿಲಿ ಇರೋದು, ಇಲ್ಲಿಗೆ ಬಂದಿತ್ತ? ಅವ್ರಿಗೆ 20 ಬರ್ಬೇಕಂತೆ. 20 ಬರ್ಬೇಕಂತೆ. 20 ರೂಪಾಯಿಗೆ ಬನ್ನೇರ್ಘಟ್ಟಕ್ಕೆ ಹೋಗಿ ಬರ್ಬೋದಾ? ನಿಮ್ಮ ಪಪ್ಪಗೆ ಫೋನ್ ಮಾಡಿ ಕೇಳು, ಪಪ್ಪ ನನ್ನನ್ನು ಬನ್ನೇರ್ಘಟ್ಟ ಕರ್ಕೊಂಡು ಹೋಗ್ತೀಯಾ ಇಲ್ವಾ ಅಂತ. ನಾನು ಕೇಳಿದ್ರೆ ಇಷ್ಟೊತ್ತಿನಾಗ ಎಲ್ಲಿ ಕರ್ಕೊಂಡು ಹೋಗ್ಲಿ, ನನಗೆ ಗೊತ್ತೇ ಇಲ್ಲ ಬೆಂಗಳೂರು ಎಲ್ಲಿತೆ ಹೆಂಗಿತೆ ಅಂತ. ಬೆಂಗಳೂರು ಪಕ್ಕ. ಅಯ್ಯೋ ನನ್ನ ಮಗ ನೋಡಿ, ನನ್ನ ಪಾಪ ಇದಕ್ಕೆ ಏನೇನೋ ಹೇಳ್ಬಿಡ್ತಾರೆ ಪಾಪ. ಸುಮ್ಮನೆ ಆಟ ಆಡ್ತಿರುತ್ತೆ, ಇಲ್ದಿದ್ದೆಲ್ಲ ಹೇಳೋದು ನನ್ನ ಗಂಡ. ಆಮೇಲೆ ಪಾಪ ಇದು ನೋಡಲಿ, ಯಪ್ಪ ಚಿನ್ನಮ್ಮ ಹೋಗೋಣ ಬಿಡು, ನಾಳೆ ಪಪ್ಪ ಬರ್ತಾರಲ್ಲ ಸಂಡೇ ಹೋಗೋಣ. ಓಕೆ? ಎಲ್ಲಿಗೆ? ಅಲ್ಲಿಗೆ. ನಿಂಗೆ ಟಚ್ ಮಾಡ್ದಲ್ಲ ನೋಡಿಲಿ, ನಿಂಗೂ ಕುಂಕುಮ ಐತೆ ನೋಡಿಲಿ, ಇಲ್ಲಿ ಇಲ್ಲಿ ಕುಂಕುಮ ನೋಡಲಿ. ನೀನು ಹಿಂಗೆ ಟಚ್ ಮಾಡ್ದೆ ಹಿಂಗೆ ನೋಡ್ಬೇಕಾರೆ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡಿ ನನ್ನ ಮಗನ, ನನ್ನ ಕುಂಕುಮ ಎಲ್ಲ ಮಗಿಗೆ ಹಚ್ಚಿತೆ. ಅವ ಅಳಿಸ್ಬಾರ್ದು ಕಂದ, ಹಣೆಲಿರೋದೆಲ್ಲ ಅಳಿಸ್ಬಾರ್ದು.
ಸೌತೆಕಾಯಿ ಕೋಸಂಬರಿ ಮಾಡ್ಕೊಡಮ್ಮ ಅಂದ, ಮಾಡಿಕೊಟ್ಟೆ. ಒಂದೇ ಒಂದು ಚಿಕ್ಕದಾಕಿ ತಿನ್ನಿಸ್ತಾ ಇದ್ದ, ಚೆನ್ನಾಗಿ ಆಟ ಆಡ್ತಾ ಇದ್ದ. ಆಚೆ ಹೋಗಿ ಬಂದ್ಬಿಟ್ಟ, ಅಂದರೆ ಮಿಸ್ಸಾಗಿ ಚೆಲ್ತು. ಅವ್ನು ಚೆಲ್ಲಬೇಕು ಅಂತ ಚೆಲ್ಲಿಲ್ಲ. ಯಾವ ಥರ ಸಾರಿ ಕೇಳ್ತಾನೆ ನೋಡಿ, ಕ್ಯೂಟಾಗಿ ನಾನು ಬೈತೀನಿ ಅಂತ ಹೇಳಿ ತುಂಬಾ ಎದುರುತ್ತಾನೆ, ತುಂಬಾ ಪ್ರೀತಿ ಮಾಡ್ತಾನೆ ನನ್ನ. ನೋಡಿ ನನಗೆ ಹೆಂಗೆ ಸಾರಿ ಕೇಳ್ತಾನೆ ಅವನು ಅಂತ. ಯಾಕೆ ಚೆಲ್ಲಿದ್ದು? ನೋಡ್ದಂಗೆ ಚೆಲ್ದ? ಯಾಕೆ ಚೆಲ್ಲಿದ್ದು? ಹಾಂ ಹಾಂ ಬೈಬಾರ್ದ? ಚೆಲ್ಲಿದ್ದು ತಪ್ಪು ತಾನೆ? ಹಾಂ ಮಿಸ್ಸಾಗಿ ಚೆಲ್ಬಿಟ್ಟಾ? ಹೋಗ್ಲು ಬಿಡು, ಇನ್ನೊಂದ್ಸಲ ಚೆಲ್ಬೇಡ. ತಪ್ಪಾಯ್ತಾ? ಅನ್ನ ಚೆಲ್ಲಬಾರ್ದು, ಗೊತ್ತಾಯ್ತಾ? ಈಗ ಅಡುಗೆ ಸೆಕ್ಷನಿಗೆ ಬಂದೆ. ಸಾಂಬಾರಿತ್ತು, ನನಗೆ ಯಾಕೋ ತಿನ್ನೋಕೆ ಮೂಡಿರಲಿಲ್ಲ. ಅದಕ್ಕೆ ಒಂದು ಚಟ್ನಿ ಮಾಡ್ಕೊಳ್ಳೋಣ ಅಂತೇಳಿ ಟೊಮೊಟೊ ಕಾಯಿ ಸುಟ್ಕೊಂಡು, ಮೆಣಸಿನ್ಕಾಯಿ ಸುಟ್ಕೊಂಡು, 2 ಬೆಳ್ಳುಳ್ಳಿ ಸುಟ್ಕೊಂಡು, ಸ್ವಲ್ಪ ಜೀರಿಗೆ ಹಾಕ್ಕೊಂಡು, ಒಂದೇ ಒಂದು ಚೂರು ಹುಣಸೆಹಣ್ಣು ಹಾಕ್ಕೊಂಡು, ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಇದು ಬ್ಯೂಟಿಫುಲ್ ಚಟ್ನಿ, ಸೂಪರಾಗಿರೋ ಚಟ್ನಿ ಅಂತ ಹೇಳ್ಬೋದು. ಬಾಯಿ ಕಹಿ ಆಗಿದ್ರೆ ಅಥವಾ ಕಾಯಿಲೆ ಆಗಿದ್ರೆ, ಏನೋ ತಿನ್ನೋಕ್ಕೆ ಮನಸ್ಸಿಲ್ಲ ಅಂತಂದರೆ ಇದನ್ನು ಮಾಡ್ಕೊತೀನಿ. ಸಖತ್ತಾಗಿರುತ್ತೆ ಮಾತ್ರ. ಮುದ್ದೆಗಂತೂ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಈಗ ನಾನು ಊಟ ಮಾಡ್ತಾಯಿದ್ದೀನಿ. ಸಖತ್ತಾಗಿತ್ತು. ನನ್ನ ಮಗನ ಕರೆದು ರಿಯಾಕ್ಷನ್ ನೋಡಿದ್ರೆ ಅವ್ನು ಹೆಂಗೆ ಹೇಳ್ತವ್ನು ಗೊತ್ತಾ? ನನಗಂತೂ ಸಖತ್ತಾಗಿತ್ತು. ಅಂದರೆ ನನಗೆ ಬಾಯಿ ಕಹಿ ಆಗಿತ್ತು ಮತ್ತು ಹುಷಾರಿಲ್ಲದೆ ಆಗಿತ್ತಲ್ಲ, ಹಂಗಾಗಿ ಚೆನ್ನಾಗಿತ್ತು. ನನಗೆ ನೋಡೋಣ ಅಂತೇಳಿ ಟೇಸ್ಟ್ ಮಾಡಿ ನೋಡಿದೆ. ನನಗಂತೂ ಸಖತ್ ಇಷ್ಟ ಆಯಿತು. ಬಟ್ ನನ್ನ ಮಗನ ಕರೆದು ಕೇಳಿದ್ರೆ ರಿಯಾಕ್ಷನ್ ನೋಡಬೇಕಿತ್ತು. ಒಂದು ಖಾರವಾಗಿ ಗಂಟ್ಲು ನೋವಿದ್ರೆ ಒಂದೇ ಸಲ ಹೋಗ್ಬಿಡ್ಬೇಕು, ಆ ಥರ ಐತೆ ಫ್ರೆಂಡ್ಸ್. ಮತ್ತು ಸಖತ್ತಾಗಿದೆ. ಟೇಸ್ಟ್ ಅಂತೂ ಭರ್ಜರಿ. ಸಾರಿಲ್ಲ ಅಂದಾಗ, ಯಾಕೋ ಬಾಯಿ ಕಹಿ ಆಗೈತೆ ಅನ್ನೋವಾಗ ಈ ಥರ ಮಾಡ್ಕೊತೀನಿ. ನಿಜ ಸಖತ್ತಾಗೈತೆ ಮಾತ್ರ. ಚಿನ್ನು ಬಾಯಿಲಿ ಏನೋ ಒಂದು ತೋರಿಸ್ತೀನಿ. ಚಿನ್ನಮ್ಮ, ನನ್ನ ಮಗನ ಟೇಸ್ಟ್ ಕೇಳ್ತೀನಿ ರೀ. ಒಂಚೂರು ತಿಂದು ಟೇಸ್ಟ್ ಹೆಂಗಿತ್ತು ಹೇಳೋ ಮಗನೇ. ಏನಾಯ್ತು? ಖಾರ ಜಾಸ್ತಿ ಆಯ್ತಾ? ಖಾರ ಜಾಸ್ತಿ ಆಗಿದೆ ಫ್ರೆಂಡ್ಸ್. ಉಗಿತಾವನೆ. ಖಾರ ಜಾಸ್ತಿ ಆಯ್ತಾ ಮಗನೇ? ಹಾಂ, ನಿನ್ನ ಬಾಟ್ಲಲ್ಲಿ ಇದಾವೆ, ಕುಡಿಯೋಗಿ. ನೋಡಿ ಫ್ರೆಂಡ್ಸ್, ಯಪ್ಪ. ಫೈನಲಿ ವ್ಲಾಗ್ ಕೂಡ ಎಂಡ್ ಮಾಡೋ ಟೈಮ್ ಬಂತು. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ವೀಡಿಯೋಸ್ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.